ಇವತ್ತಿಲ್ಲಿ ನಾಗಮುನೇಶ್ವರ ದೇವಸ್ಥಾನ ಅಂತ ಬಂದಿದ್ದೀವಿ. ಇದು ರಾಯಕೋಟ ಹತ್ರ ಬರುತ್ತೆ. ತುಂಬ ವಿಶೇಷವಾದ ಸ್ಥಳ ಇದು. ಇಲ್ಲಿ ಬಂದು ಪ್ರಸಾದ ಸೇವೆ ಇದೆಲ್ಲ ಮಾಡ್ತಾರೆ. ತುಂಬ ಹಳೆಯ ದೇವಸ್ಥಾನ, ಮುನೇಶ್ವರ ಸ್ವಾಮಿ ದೇವಸ್ಥಾನ ಇದು. ನೋಡಿ ಹೇಗಿದೆ. ಇಲ್ಲಿ ಬಂದು ಅಭಿಷೇಕ ಮಾಡಿಸಿ ಪ್ರಸಾದ ಮಾಡಿಸಿ ಗಣೇಶ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿ. ಚಿಕ್ಕದಾದ ದೇವಸ್ಥಾನ, ಒಂದು ಪ್ರಶಾಂತವಾದ ಸ್ಥಳ ತೆಗೆದೇ ಇರುತ್ತೆ ವಿಶೇಷವಾದ ದಿನಗಳಲ್ಲಿ. ಸ್ಯಾಟರ್ಡೆ, ಸಂಡೇ, ಟ್ಯೂಸ್ಡೇ, ಮಂಡೇ. ಇವತ್ತು ಕೆಲಮಂಗಲದಲ್ಲಿ ಕೆಲಮಂಗಲಮಿಂದ ಒಂದು 4-5 ಕಿಲೋಮೀಟ್ರ್ ಆಗುತ್ತೆ ನೋಡಿ. ಇನ್ನೊಂದು ಕಲ್ಯಾಣಿ ಈ ಕಡೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲ ತಮಿಳ್ನಾಡಿಗೆ ಸೇರುತ್ತೆ. ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ಇಲ್ಲಿ ನಾಗಲಿಂಗೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀವಿ. ಇದು ಆಗಲೇ ತೋರಿಸಿದ್ದು ಮುನೇಶ್ವರ ದೇವಸ್ಥಾನ. ಅದರ ಪಕ್ಕನೇ ಒಂದು 500 ಮೀಟರ್ಸಲ್ಲಿ ಒಂದು ದೇವಸ್ಥಾನ ಇದೆ. ಇದು ತುಂಬ ಹಳೆಯ ದೇವಸ್ಥಾನ ಇದು ನೋಡಿ. ಇಲ್ಲಿ ಮೇಲೆ ಒಂದು ಇದಿದೆ, ಹಿಂಗೆ ಆ ಥರ ಕಾಣುತ್ತೆ. ಇಲ್ಲಿ ಮುನೇಶ್ವರ ಸ್ವಾಮಿ ಅವರು ಇದ್ದು ಸ್ಥಾಪನೆ ಮಾಡಿರೋದು. ಇಲ್ಲಿ ಸದಾ ಒಂದು ಸರ್ಪ ಓಡಾಡುತ್ತೆ ಅಂತ ಹೇಳ್ತಾರೆ. ಗುಹೆ ಒಳಗೆ ದೇವಸ್ಥಾನ ಇದೆ ನೋಡಿ. ಒಂದು ಪ್ರಶಾಂತವಾದ ಸ್ಥಳ ಇಲ್ಲಿ ನೋಡಿ. ನಮ್ಮ ಬಾಲಗಂಗಾಧರನಾಥ ಸ್ವಾಮೀಜಿ ಅವ್ರದ್ದು ಹಾಕಿದ್ದಾರೆ. ಪ್ರಶಾಂತವಾದ ಸ್ಥಳ. ಇಲ್ಲಿ ಸೋಮವಾರ ಮಾಡ್ಬೋದು. ಗುಹೆ ಒಳಗೆ ಇರೋ ದೇವಸ್ಥಾನ. ತುಂಬ ದಿನ ಆದಮೇಲೆ ಮಾಡ್ತಿದ್ದೀನಿ ವಿಡಿಯೋ ನೋಡಿ. ತುಂಬ ಚೆನ್ನಾಗಿದೆ. ಇಲ್ಲಿ ಮಹಾದಿದು ಹವನ ಮಾಡೋಕ್ಕೆ ಇಲ್ಲೊಂದು ಚಿಕ್ಕ ಗಣಪತಿ. మామూలుగా అక్కడ వచ్చినప్పుడు ఇక్కడికి వస్తాము. టైం అయిపోయింది, తెలిసి రావలేదు అనుకుంటా. అని బెంగళూరు మాది ఇక్కడ తెలమది మా యజమానిదే. ఇప్పుడు పేరు కదా అట్లా వచ్చి పేరు ఒకటి మాది కూడా అక్కడ చేసుకుని ಶಾಂತವಾದ ಸ್ಥಳ. ಇಲ್ಲಿ ಬಂದು ನೀವು ಟಿಫನ್ ತಂದಿದ್ರೆ ಊಟ ಮಾಡಿಕೊಂಡು ಸ್ವಲ್ಪ ಸಮಯ ಕಳೆದು ನೀರಿಗೆ ವ್ಯವಸ್ಥೆ ಎಲ್ಲ ಇದೆ, ಬಂದು ಹೋಗ್ಬೋದು. ಸೊ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ. ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಎಂಜಾಯ್ ದ ವಿಡಿಯೋ.